ಕೆಲಸ ಮಾಡಿದವರು ಮತ್ತು ಬಿ ಕಾರಂತ್ ಅವರು ಇದ್ದಾಗ ರಂಗ ಸಂಗೀತವನ್ನು ನಿರ್ದೇಶನ ಮಾಡಿದಂಥವರು. ಇವರು ಅನೇಕ 1990ರಲ್ಲಿ ನೀನಾಸಂ ರಂಗ ಶಿಕ್ಷಣ ಕೇಂದ್ರದಲ್ಲಿ ಡಿಪ್ಲೊಮಾ ಪದವಿ ಪಡೆದು ನಂತರ ನೀನಾಸಂ ತಿರುಗಾಟದಲ್ಲಿ 2 ವರ್ಷ ನಟನಾಗಿ ಹಾಡುಗಾರನಾಗಿ ಸಂಗೀತ ವಿಭಾಗದಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. ಬಹಳಷ್ಟು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಮತ್ತು ನಾಟಕ ನಿರ್ದೇಶನವನ್ನು ಮಾಡಿದ್ದಾರೆ. ಇವರು ಹೆಚ್ಚು ಅಂತಂದರೆ ಇವರು ಗುರುತಿಸಿಕೊಳ್ಳುವುದು ಅಂದರೆ ರಂಗಗೀತೆಗಳನ್ನು ಇವರು ಆಯೋಜನೆ ಮಾಡೋದು ಮತ್ತು ಅದನ್ನು ಕಂಪೋಸ್ ಮಾಡೋದು, ಸಂಯೋಜಕರಾಗಿ ತುಂಬ ಕೆಲಸ ಮಾಡಿದ್ದಾರೆ. ರಂಗಾಯಣದಲ್ಲಿ ನಡೆದ ಬಿ ಕಾರಂತರ ರಂಗ ಸಂಗೀತ ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ. ಗುಲ್ಬರ್ಗ ರಂಗಾಯಣದಲ್ಲೂ ಕೂಡ ಅವರು ಬಂದು ರಂಗಗೀತೆಗಳನ್ನು ಹೇಳ್ಕೊಟ್ಟಿದ್ದಾರೆ ನಮ್ಮ ಶಿಬಿರಾರ್ಥಿಗಳಿಗೆ, ಅಂದರೆ ನಮ್ಮ ರೆಪರ್ಟಿಗೆ. ಈಗ ಅವರು ಹಂಪಿ ಉತ್ಸವಗಳಲ್ಲಿ ಮತ್ತು ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇವರು ಹೋಗಿದ್ದಾರೆ. ಈ ರಂಗ ಶಿಬಿರಕ್ಕೆ ಒಬ್ಬ ರಂಗ ನಿರ್ದೇಶಕರು ಅಂತ ನಾವು ಮಾಡ್ಕೊಂಡಿದ್ದೀವಿ. ಅವರು ಶಂಭುಲಿಂಗ್ ವಾಲ್ದೊಡ್ಡಿ ಬೀದರ್ನವರು. ಅವರು ಕೂಡ ರಂಗ ನಿರ್ದೇಶಕರು. ಅವರ ಬಗ್ಗೆ ಹೇಳಬೇಕು ಅಂತಂದರೆ ಅವರು 2 ಬಾರಿ ಅಕಾಡೆಮಿ ನಾಟಕ ಅಕಾಡೆಮಿಯ ಸದಸ್ಯರಾಗಿದ್ದವರು. ಅಷ್ಟೇ ಅಲ್ಲ, ಅವರು ಅಕ್ಕ ಸಮ್ಮೇಳನಕ್ಕೂ ಹೋಗಿದ್ದರು. ಶಾಲೆ ಬಿಟ್ಟ ಮಕ್ಕಳಿಗಾಗಿ ಕೂಡ ಅವರು ನಾಟಕಗಳ ಮುಖಾಂತರ ಜಾಗೃತಿ ಮೂಡಿಸಿದ್ದಾರೆ. ನೆಹರು ಯುವ ಕೇಂದ್ರದಲ್ಲಿ 1984ರಲ್ಲಿ ಕ್ಯಾಲಿಕಟ್ದಲ್ಲೂ ಕೂಡ ಅಂತಾರಾಷ್ಟ್ರೀಯ ಭಾವೈಕ್ಯ ಕುರಿತು ಅಲ್ಲಿ ಕೂಡ ನಾಟಕವನ್ನು ಮಾಡಿದವರು. ಇವರು ಕರ್ನಾಟಕ ನಾಟಕ ಅಕಾಡೆಮಿಯ 2 ಬಾರಿ ಅವರು ಸದಸ್ಯರು. ಸಾಂಸ್ಕೃತಿಕ ಅಧ್ಯಯನಕ್ಕಾಗಿ 2 ಸಾರಿ ಅಮೆರಿಕ ಮತ್ತು ಬಾಂಗ್ಲಾದೇಶ್, ಭೂತಾನ್, ಥೈಲ್ಯಾಂಡ್, ಶ್ರೀಲಂಕಾ ದೇಶಗಳಿಗೆ ಪ್ರವಾಸ ಮಾಡಿದ್ದಾರೆ. ಇವರು ಹೋಗಿ ಭಾಗಿಯಾಗಿದ್ದಾರೆ. ಇಂಥವರು ಈ ಶಂಭುಲಿಂಗ್ ವಾಲ್ದೊಡ್ಡಿ ನಮ್ಮ ಸ್ಥಳೀಯರು. ಅವರು ಈ ಶಿಬಿರದ ನಿರ್ದೇಶಕರಾಗಿ ಆಗಮಿಸ್ತಾ ಇದ್ದಾರೆ. ಇದರಾಗಿ ಶ್ರೀ ಶಂಕರ್ ಹೂಗಾರ್ ಸದಸ್ಯರು, ಕರ್ನಾಟಕ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯವರು ಉದ್ಘಾಟನಾ ಕಾರ್ಯಕ್ರಮದಲ್ಲಿರ್ತಾರೆ. ಸಮಾರೋಪ ಸಮಾರಂಭ 22/2. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ರೇಣುಕಾ ಹಗರಗುಂಡಿಗೆ, ಮುಖ್ಯಸ್ಥರು ಸಂಗೀತ ವಿಭಾಗ ಶ್ರೀಮತಿ ವಿಜಿ ಮಹಿಳಾ ಮಹಾವಿದ್ಯಾಲಯ ಕಲಬುರಗಿಯವರು ವಹಿಸಿಕೊಳ್ತಾರೆ. ಸಂಗೀತ ವಿಭಾಗ ಎಲ್ಲಿದೆ ಅಲ್ಲಿಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಯಾಕಂದರೆ ಇದು ರಂಗ ಸಂಗೀತದ ಕಾರ್ಯಕ್ರಮ ಇರೋದ್ರಿಂದ ಈ ಕಾಲೇಜುಗಳು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ, ಶ್ರೀಮತಿ ವೀರಮ್ಮ ಗಂಗಸರಿ ಮಹಿಳಾ ಮಹಾವಿದ್ಯಾಲಯ ಕಲಬುರಗಿ, ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿ, ಶರಣಬಸವೇಶ್ವರ 40ವರೆಗೂ ವಿದ್ಯಾರ್ಥಿಗಳು ಆಗಮಿಸಬಹುದು. ಅದಕ್ಕೂ ಹೆಚ್ಚು ಕೂಡ ಬರುವ ನಿರೀಕ್ಷೆ ಇದೆ. ನಾವು 3 ದಿನಗಳ ಕಾಲ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಈ ಕಾರ್ಯಕ್ರಮ, ಆ ಶಿಬಿರಾರ್ಥಿಗಳು ಅಲ್ಲಿ ಆ ಕಲಿತ ರಂಗಗೀತೆಗಳನ್ನು ಪ್ರಸ್ತುತಪಡಿಸ್ತಾರೆ. ಒಂದು 10